ಒಂದು ನದಿಯ ಹತ್ತಿರ ಪಾರಿವಾಳ ಮತ್ತು ಇರುವೆ ಎರಡೂ ಬದುಕುತ್ತಿದ್ದವು. ಪಾರಿವಾಳ ಆಗಸದಲ್ಲಿ ಹಾರಾಡುತ್ತಾ ಸಂತೋಷದಿಂದ ದಿನ ಕಳೆಯುತ್ತಿತ್ತು, ಆದರೆ ಇರುವೆ ಭೂಮಿಯಲ್ಲಿ ದಿನನಿತ್ಯದ ಕೆಲಸದಲ್ಲಿ ತೊಡಗಿಕೊಂಡು ಅದರ ಜೀವನ ಸಾಗಿಸುತ್ತಿತ್ತು. ಒಂದು ಬಿಸಿಲು ದಿನ, ಇರುವೆ ನೀರು ಕುಡಿಯಲು ನದಿಯ ಕಡೆಗೆ ಹೋಯಿತು. ಆದರೆ ಇರುವೆ ಜಾರಿ ಬಿದ್ದು ನೀರಿನಲ್ಲಿ ಮುಳುಗಲು ಆರಂಭಿಸಿತು. ಇರುವೆ ಆಪತ್ತಿನಲ್ಲಿ ಇತ್ತು. ಅದನ್ನು ನೋಡಿ ಪಾರಿವಾಳ ತಕ್ಷಣವೇ ಪ್ರತಿಕ್ರಿಯಿಸಿತು. ಪಾರಿವಾಳ ತನ್ನ ಕೊಕ್ಕಿನಿಂದ ಒಂದು ಎಲೆಯನ್ನು ಕಿತ್ತು ನೀರಿನಲ್ಲಿ ಎಸೆಯಿತು. ಇರುವೆ ಆ ಎಲೆಯನ್ನು ಹಿಡಿದುಕೊಂಡು ಸುರಕ್ಷಿತವಾಗಿ ನದಿಯಿಂದ ಹೊರಬಂತು. ಈ ಸಹಾಯದ ಕಾರ್ಯಕ್ಕಾಗಿ ಇರುವೆ ಪಾರಿವಾಳಕ್ಕೆ ತುಂಬಾ ಋಣಿಯಾಗಿತ್ತು. ದಿನಗಳು ಕಳೆದವು. ಒಂದು ದಿನ ಪಾರಿವಾಳ ಮರದ ಮೇಲೆ ಕೂತಿತ್ತು. ಆ ಸಮಯದಲ್ಲಿ ಒಬ್ಬ ಬೇಟೆಗಾರ ಬಂದನು. ಅವನು ಪಾರಿವಾಳದ ಮೇಲೆ ಬಿಲ್ಲು ಹಾಯಿಸಲು ಸಿದ್ಧನಾಗಿದ್ದ. ಆ ಸನ್ನಿವೇಶವನ್ನು ಕಾಣುತ್ತಿದ್ದ ಇರುವೆ ತಕ್ಷಣ ಬೇಟೆಗಾರನ ಕಾಲಿಗೆ ಕಚ್ಚಿತು. ನೋವಿನಿಂದ ಅವನು ಬಿಲ್ಲನ್ನು ನೆಲಕ್ಕೆ ಬಿಟ್ಟನು. ನೋವಿನಿಂದ ಅವನು ಶಬ್ದ ಮಾಡಿದನು. ಆ ಧ್ವನಿಯನ್ನು ಕೇಳಿ ಪಾರಿವಾಳ ಎಚ್ಚರದಿಂದ ಗಗನಕ್ಕೆ ಹಾರಿ ತಪ್ಪಿಸಿಕೊಂಡಿತು. ಪಾರಿವಾಳ ತನ್ನ ಜೀವ ಉಳಿಸಿದ ಇರುವೆಗೆ ಧನ್ಯವಾದ ಹೇಳಿತು. ಆಗ ಇರುವೆ ಹೇಳಿತು, ನೀನು ನನಗೆ ಅಂದು ಸಹಾಯ ಮಾಡಿದೆ, ಅದರ ಪ್ರತಿಯಾಗಿ ನಿನ್ನ ಋಣವನ್ನು ತೀರಿಸಲು ಇಂದು ನಾನು ನಿನಗೆ ಸಹಾಯ ಮಾಡಿದೆ ಎಂದಿತು. ಅದಕ್ಕೆ ಪಾರಿವಾಳವು ಹೀಗೆಂದಿತು, ಸತ್ಯವಾದ ಸ್ನೇಹ ಎಂದರೆ ಪರಸ್ಪರ ಸಹಾಯ ಮಾಡುವುದು. ನೀತಿ, ಒಳ್ಳೆಯ ಕೆಲಸಗಳನ್ನು ಸ್ನೇಹಿತರು ಮರೆಯುವುದಿಲ್ಲ. ಸ್ನೇಹ ಎಂದರೆ ಸಹಾಯ ಮತ್ತು ಕೃತಜ್ಞತೆ.